ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ರಾಮದೇವರ ಮಹಿಮೆಯನ್ನು ನೋಡ್ತಾ ಇದ್ದೇವೆ. ನಿನ್ನೆ ತುಳಸಿದಾಸರು ಹೇಳಿದಂತಹ ಭಜನೆಯನ್ನು ಹೇಳಿದೆ. ಇವತ್ತು ಮೀರಾಬಾಯಿ ಹೇಳಿದಂತಹ ಒಂದು ಭಜನೆಯನ್ನು ಹೇಳ್ತಾರೆ. ಮೀರಾಬಾಯಿ ಕೃಷ್ಣನ ಭಕ್ತಳು. ಆದರೆ ತುಳಸಿದಾಸರ ಹತ್ತಿರ ಹೋದಾಗ ಈ ರಾಮನಾಮವನ್ನು ಕೊಟ್ಟಿರ್ತಾರೆ, ಇದನ್ನು ಹೇಳು ಅಂತ ಹೇಳಿ. ಅದಕ್ಕೆ ಅವಳು ಅದರ ಬಗ್ಗೆ ಹಾಡನ್ನು ಬರೆದಿದ್ದಾಳೆ. ಎಷ್ಟು ಸುಂದರವಾಗಿದೆ ಹಾಡು ಅಂತಂದರೆ ಬಹಳ ಸುಂದರವಾಗಿದೆ. ಪಾಯೋ ಜಿ ಮೈನೆ ರಾಮ ರತನ ಧನ ಪಾಯೋ, ಪಾಯೋ ಜಿ ಮೈನೆ ರಾಮ ರತನ ಧನ ಪಾಯೋ. ವಸ್ತು ಅಮೂಲಿಕ दी मेरे सद्गुरु, वस्तु अमूलिक दी मेरे सद्गुरु, कृपा कर अपनायो. पायो जी मैंने राम रतन धन पायो, पायो जी मैंने राम रतन धन पायो. जन्म जन्म की पूंजी पाई, जन्म जन्म की पूंजी पाई, जग में सभी खुमायो. पायो जी मैंने राम रतन धन पायो, पायो जी मैंने राम रतन धन पायो. खर्च न खूटे चोर न लूटे, खर्च न खूटे चोर न लूटे, दिन दिन बढ़त सवायो. पायो जी मैंने दिन दिन बढ़त सवायो. पायो जी मैंने राम रतन धन पायो, पायो जी मैंने राम रतन धन पायो. सत की नाव खेवटिया सद्गुरु, सत की नाव खेवटिया सद्गुरु, भवसागर तर आयो. पायो जी मैंने भवसागर तर आयो. पायो जी मैंने राम रतन धन पायो, पायो जी मैंने राम रतन धन पायो. मेरा के प्रभु गिरिधर नागर, मेरा के प्रभु गिरिधर नागर, पायो जी मैंने राम रतन धन पायो. पायो जी मैंने राम रतन धन पायो. ಮೀರಾ ಕೃಷ್ಣನ ಭಕ್ತಳು. ಕೃಷ್ಣನ ಮೇಲೆ ಅನೇಕ ಭಜನೆಗಳನ್ನು ಮಾಡಿದ್ದಾಳೆ. ತುಳಸಿದಾಸರ ಹತ್ರ ಹೋದಾಗ ಅವರು ಇವಳಿಗೆ ಈ ರಾಮ ಮಂತ್ರವನ್ನು ಜಪಿಸು ಅಂತ ಹೇಳಿದ್ದಾರೆ. ಆಗ ಅದನ್ನೇ ಅವಳು ಹೇಳ್ತಾ ಇದ್ದಾಳೆ. ಗುರುಗಳ ಹತ್ರ ಹೋದೆ, ಆ ಗುರುಗಳು ನನಗೆ ರಾಮ ಅನ್ನುವಂತಹ ಧನವನ್ನು ರಾಮರತ್ನ ಅನ್ನುವಂತಹ ಧನವನ್ನೇ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ನಿಜವಾದ ಧನ ಆ ಪರಮಾತ್ಮ. ನಾನು ಹೇಳಿದ್ದೇನೆ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಳಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು. ಅದನ್ನೇ ತುಳಸಿದಾಸರು ಅವರಿಗೆ ಕೊಟ್ಟಿದ್ದಾರೆ. ತುಳಸಿದಾಸರು ಆಕೆ ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದಾಳೆ. ನಾನು ಗುರುಗಳ ಹತ್ರ ಹೋದಾಗ ಆ ಗುರುಗಳು ನನಗೆ ರಾಮ ಅನ್ನುವಂತಹ ರಾಮರತ್ನ ಅನ್ನುವಂತಹ ಅನಂತ ಧನವನ್ನು ಐಶ್ವರ್ಯವನ್ನು ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಾರೆ.
ಅತ್ಯಂತ ಅಮೂಲ್ಯವಾದಂತಹ ಈ ರಾಮರತ್ನವನ್ನು ಕೊಟ್ಟಿದ್ದಾರೆ, ವಸ್ತುವನ್ನು ಕೊಟ್ಟಿದ್ದಾರೆ ನನ್ನ ಸದ್ಗುರುಗಳಾಗಿರುವಂತಹ ತುಳಸಿದಾಸರು ಅಂತ ಹೇಳ್ತಾ ಇದ್ದಾರೆ. ವಸ್ತು ಅಮೌಲಿಕ ಧೀಮೆರೆ ಸದ್ಗುರು, ನನ್ನ ಸದ್ಗುರುಗಳಾಗಿರುವಂತಹ ತುಳಸಿದಾಸರು ನನಗೆ ಅತ್ಯಂತ ಅಮೂಲ್ಯವಾಗಿರುವಂತಹ, ಅತ್ಯಂತ ಬೆಲೆ ಬಾಳುವಂತಹ ಆ ರಾಮ ಅನ್ನುವಂತಹ ಮಂತ್ರವನ್ನು ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಪಾಯೋಜಿ ಮೈನೆ ಕೃಪಾಕರ ಅಪನಾಯ, ಅಂತಹ ಅಮೂಲ್ಯವಾಗಿರುವಂತಹ ಆ ರಾಮ ಮಂತ್ರವನ್ನು ನಾನು, ನನ್ನ ಮೇಲೆ ಕೃಪೆ ಮಾಡಿದ್ದು ಅದನ್ನು ನಾನು ನನ್ನಲ್ಲಿ ಇಟ್ಕೊಂಡಿದ್ದೇನೆ, ನನ್ನದೂ ಅಂತ ಹೇಳಿ ತಗೊಂಡ್ಕೊಂಡಿದ್ದೇನೆ. ಅಪಾರವಾದ ಧನ ಅಂತ ತಿಳಿದುಕೊಂಡು ರಾಮರತ್ನ ಅನ್ನುವಂಥ ಧನವನ್ನು ನಾನು ನನ್ನದು ಅಂತ ಹೇಳಿ ನಾನು ಸ್ವಂತದನ್ನಾಗಿ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಪಾಯೋಜಿ ಮೈನೆ ರಾಮರತನ ಧನ ಪಾಯ, ಜನಮ ಜನಮಕಿ ಪೂಂಜಿ ಪಾಯಿ ಅಂತ ಹೇಳ್ತಾ ಇದ್ದಾಳೆ. ಅನಂತ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈ ರಾಮನಾಮ ಸಿಕ್ಕತ್ತೆ, ಪರಮಾತ್ಮನ ನಾಮ ಸಿಕ್ಕತ್ತೆ, ಇಲ್ಲದೇ ಇದ್ರೆ ಸಿಕ್ಕೋದಿಲ್ಲ. ನಾವು ಏನು ಮಾಡ್ತೇವೆ ಅಂತಂದರೆ, ಆ ಅನಂತ ಜನ್ಮದ ಪುಣ್ಯದಿಂದ ನಮಗೆ ದೇವರ ನಾಮ ಹೇಳುವಂತಹ ಭಾಗ್ಯ ಸಿಕ್ಕಾಗಲೂ ನರಜನ್ಮ ಬಂದಿದೆ, ನಾಲಿಗೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ, ಆ ಪರಮಾತ್ಮನ ಅತ್ಯಂತ ಮಂಗಲಕರವಾಗಿರುವಂತಹ ನಾಮವನ್ನು ಹೇಳಬೇಕು. ಮನುಷ್ಯ ಜನ್ಮ ಬಂದಿದೆ, 84 ಲಕ್ಷ ಯೋನಿ ದಾಟಿ ಬಂದೆ, ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹೋದಲ್ಲ, ಅದು ಸ್ಥಿರವಲ್ಲ ಅಂತ ಹೇಳಿದ್ದಾರೆ. 84 ಲಕ್ಷ ಯೋನಿ ನಮ್ಮ ಕಲ್ಪನೆಗೆ ಮೀರಿದ್ದು. 84 ಲಕ್ಷ ಜನ್ಮಗಳಾದ ಮೇಲೆ ಕೊನೆಗೆ ಮನುಷ್ಯ ಜನ್ಮ ಬಂದಿರುತ್ತೆ. ಆ ಮನುಷ್ಯ ಜನ್ಮದಲ್ಲಿ ನೀನು ಸಾಧನೆ ಮಾಡಿಕೊಳ್ಳದೇ ಇದ್ದರೆ, ಮತ್ತೆ ಆ ಕಡೆ ಹಿಂದೆ ಸೇರಿದೆ ಅಂದರೆ ಮತ್ತೆ ನೀನು ಉದ್ಧಾರ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನ ಮಹಿಮೆಯನ್ನು, ಆ ರಾಮನಾಮವನ್ನು ಜಪಿಸ್ತಾ ಇರು. ಆ ಮಂತ್ರ ಈ ಮಂತ್ರವನ್ನು ಜಪಿಸಬೇಡ. ಈಶ್ವರ ತನ್ನ ಪತ್ನಿಯಾಗಿರುವಂತಹ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾನೆ, ರಾಮ ಮಂತ್ರವನ್ನು ಜಪಿಸು. 2 ಅಕ್ಷರದ ಮಂತ್ರ, ಭಾಳೇನಿಲ್ಲ, 2 ಅಕ್ಷರದ ಮಂತ್ರ ಇದೆ. ಅದನ್ನು ಯಾವಾಗಲೂ ಹೇಳ್ತಾ ಇರು. ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾರೆ. ಅನಂತ ಜನ್ಮದ ಪುಣ್ಯ ಇದ್ದರೆ ಈ ಮನುಷ್ಯ ಜನ್ಮ ಬರುತ್ತೆ. ಆ ಮನುಷ್ಯ ಜನ್ಮ ಬಂದಾಗ ನರಜನ್ಮ ಬಂದಿದೆ, ನಾಲಿಗೆಯನ್ನು ಕೊಟ್ಟಿದ್ದಾನೆ, ಆ ನಾಲಿಗೆಯಿಂದ ಹಾಳು ಹರಟೆಯನ್ನು ಹೊಡೆಯದೆ ಆ ಪರಮಾತ್ಮನ ನಾಮವನ್ನು ನೆನೆಸು ಅಂತ ಹೇಳ್ತಾ ಇದ್ದಾರೆ. ಆ ನಾಮವನ್ನು ನೆನೆಸು, ಅನಂತ ಜನ್ಮದ ಪುಣ್ಯದಿಂದ ಬಂದಿರುವಂತಹ ನಾಮವನ್ನು ನೆನೆಸಿ ಆ ಪರಮಾತ್ಮನ ಅನುಗ್ರಹವನ್ನು ಪಡಿ. ಅನಂತ ಜನ್ಮದ ಪುಣ್ಯ ಇದ್ದರೆ ಸಿಕ್ಕತ್ತೆ. ಅನಂತ ಜನ್ಮದ ಪುಣ್ಯ ಇದ್ದರೆ ಪರಮಾತ್ಮನ ನಾಮ ನಾಲಿಗೆಗೆ ಬರುತ್ತೆ. ಇಲ್ಲದೇ ಇದ್ದರೆ ಹೇಳಿದ್ದೇನೆ, ಎದುರಿಗೆ ದೇವರು ಪಾರಾಯಣ ಮಾಡಬೇಕು ಅಂತ ಕೂತಿರ್ತೀವಿ, ದೇವರ ಎದುರಿಗೆ ಕೂತಿರ್ತೀವಿ, ಇನ್ನೆಲ್ಲೋ ಲಕ್ಷ್ಯ ಇರುತ್ತೆ. ಈಗಿನ ಕಾಲಕ್ಕಂತೂ ಆ ಟಿ ವಿ ಬಂದಿದೆ. ಎಲ್ಲರೂ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಸಣ್ಣವರು ಎಲ್ಲರೂ ಟಿ ವಿ ಮುಂದೆ ಕೂತ್ಕೊಂಡು ಅವು ಓದ್ತಾವೆ, ಇವರು ಪಾರಾಯಣ ಪುಣ್ಯಕಥೆ ನಡೆದಿರುತ್ತೆ. ಆಮೇಲೆ ದೇವರು ಹೇಳೋದು, ಅಷ್ಟು ಮಾಡಿದ್ರು ನಿಮ್ಮ ದೇವ್ರು ಯಾಕೆ ಇಷ್ಟು ಮಾಡಿದ್ರಿ, ನಾ ಅಷ್ಟು ಮಾಡಿದ್ರೆ ಇಷ್ಟು, ನೀ ಎಷ್ಟು ಮಾಡಿದಿ, ಎಷ್ಟು ಭಕ್ತಿಯಿಂದ ಮಾಡಿದ್ದು ಹೇಳು. ನೀವು ಮಾಡಿದಷ್ಟೇ ಕೊಡ್ತಾನೆ ಪರಮಾತ್ಮ, ಫಲ ವ್ಯತ್ಯಾಸ ಎಂದು ಪರಮಾತ್ಮ ಮಾಡೋದೇ ಇಲ್ಲ. ಅವರವರ ಭಕ್ತಿಗನುಸಾರವಾಗಿ ಪರಮಾತ್ಮ ಫಲವನ್ನು ಕೊಡ್ತಾನೆ. ಆದ್ದರಿಂದ ಅನಂತ ಜನ್ಮದ ಪುಣ್ಯದಿಂದ ಮಾನವ ಜನ್ಮ ಬಂದಿದೆ. ಆ ಮಾನವ ಜನ್ಮದಲ್ಲಿ ಈ ನಾಮ ಹೇಳುವಂತಹ ಬುದ್ಧಿಯೂ ಬಂದಿದೆ, ಅಂತಹ ಇದು ಸಿಕ್ಕಿದೆ. ಆದ್ದರಿಂದ ಆ ಅನಂತ ಜನ್ಮದ ಆ ಪುಣ್ಯವನ್ನು ಕಳ್ಕೋಬೇಡ, ರಾಮ ಮಂತ್ರವನ್ನು ಜಪಿಸು ಅಂತ ಹೇಳ್ತಾ ಇದ್ದಾರೆ. ರಾಮ ಮಂತ್ರವನ್ನು ಜಪಿಸಿ ಆ ಪರಮಾತ್ಮನ ಅನುಗ್ರಹವನ್ನು ಪಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಖರ್ಚಿನ ಕೂಟ ಚೋರನ ಲೂಟೆ, ಖರ್ಚಿನ ಕೋಟೆ ಚೋರನ ಲೂಟೆ, ದಿನ ದಿನ ಬಡತ ಸವಾಯ. ನೋಡ್ರಿ ಹೇಗಿದೆ ಈ ರಾಮ ಅನ್ನುವಂತಹ ಧನ ಏನಿದೆ, ನೀ ಎಷ್ಟೇ ದುಡ್ಡು ಮಾಡಿದರೆ ದುಡ್ಡು ಖರ್ಚಾಗೋಗುತ್ತೆ. ಅಂಗಡಿಗೆ ಹೋಗಿರ್ತೀರಿ, ಎಷ್ಟೋ ಇಟ್ಕೊಂಡಿರ್ತೀರಿ, ಏನೋ ತೊಗೊಂಡ್ಮೇಲೆ ಖರ್ಚಾಗಿ ಹೋಗ್ಬಿಡುತ್ತೆ. ಆದರೆ ರಾಮನಾಮ ಜಪ ಮಾಡಿದಷ್ಟು ನಿಮ್ಮ ದುಡ್ಡು ಇನ್ನೂ ಹೆಚ್ಚಾಗತ್ತೆ, ಪುಣ್ಯ ಅನ್ನುವಂತಹ ದುಡ್ಡು ಹೆಚ್ಚಾಗತ್ತೆ. ಈ ದುಡ್ಡನ್ನು ಯಾವ ಕಳ್ಳರು ಬಂದು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ನೀ ಎಷ್ಟು ಖರ್ಚು ಮಾಡಿದ್ರೆ ಇದು ಬೆಳೆಯುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ದಿನ ದಿನಕ್ಕೂ ಇದು ಬೆಳ್ಕೊತ ಹೋಗುತ್ತೆ. ಪಾಯೋಜಿ ಮೈನೆ ದಿನ ದಿನ ಬಡತ ಸವಾಯೋ. ಪುಣ್ಯ ದಿನ ದಿನಕ್ಕೂ ಹೆಚ್ಚಾಗತ್ತೆ, ಭಕ್ತಿ ದಿನ ದಿನಕ್ಕೂ ಹೆಚ್ಚಾಗತ್ತೆ. ಅಂತಹ ರಾಮನಾಮದ ಧನ ನನಗೆ ಸಿಕ್ಕಿದೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಧೈರ್ಯದಿಂದಿರು, ಧೀಮತ ಧೇರನ ಘೇರನ ಧೀಮತ ಧೇರನ. ನಾವೇನು ಮಾಡ್ತೀವಿ ಅಂದರೆ ಸಂಸಾರದಲ್ಲಿ ಸಿಕ್ಕಾಕ್ಕೊಂಡು ನಾವು ಅಷ್ಟು ಮಾಡಿದ್ರು ನಿಮ್ಮ ದೇವರು ಏನು ಮಾಡ್ದ, ಇಷ್ಟು ಮಾಡಿದ್ರು ಧೈರ್ಯ ಗುಂದಬೇಡ. ಪರಮಾತ್ಮನ ಜಪ ಮಾಡಿದ್ದು, ಪರಮಾತ್ಮನ ನಾಮವನ್ನು ತೆಗೆದುಕೊಂಡಿದ್ದು ಆ ಫಲ ಎಲ್ಲೂ ಹೋಗೋದಿಲ್ಲ. ತಕ್ಷಣ ನಿಮಗೆ ಫಲ ಸಿಗದೇ ಇದ್ದರೂ ಚಿಂತೆ ಮಾಡಬೇಡಿ, ಬಡ್ಡಿ ಸಹಿತ ಪರಮಾತ್ಮ ಫಲ ಕೊಡ್ತಾನೆ. ನಮಗೆ ಆ ಸಹನೆ ಮಾಡುವಷ್ಟು ಸಮಯ ಇಲ್ಲ ಅಂದರೆ ಬೇಡ್ಕೊಡ್ರಿ ಅವನಿಗೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ, ಬಹಳಷ್ಟು ಪರೀಕ್ಷೆ ಮಾಡಬೇಡಪ್ಪ, ಬೇಗನೆ ಅನುಗ್ರಹ ಮಾಡು ಪರಮಾತ್ಮ, ಅನುಗ್ರಹ ಮಾಡಿ ಉದ್ಧಾರ ಮಾಡು ಪರಮಾತ್ಮ ಅಂತ ಅವನಿಗೆ ಬೇಡ್ಕೊಳ್ರಿ. ರಾಮ ಅಂದರೆ ಸಾಕು, ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಇಂತಹ ಸಂಪತ್ತನ್ನು, ರಾಮನಾಮ ಅನ್ನುವಂತಹ ಸಂಪತ್ತನ್ನು ಗಳಿಸಿ ಅದನ್ನು ಇಟ್ಕೊಳ್ರಿ. ಅದು ದಿನ ದಿನಕ್ಕೂ ಬೆಳ್ಕೊತ ಹೋಗುತ್ತೆ ಹೊರತು, ನೀ ಎಷ್ಟೇ ಜಪ ಮಾಡಿ ಎಷ್ಟೇ ಇದು ಮಾಡಿದ್ರು ಬೆಳ್ಕೊತ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಧೈರ್ಯದಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಆ ಪರಮಾತ್ಮನ ನಾಮವನ್ನು, ನಾಮವನ್ನು ನೆನೆಸು ಅಂತ ಹೇಳ್ತಾರೆ. ಅವಳು ಕೃಷ್ಣ ಭಕ್ತಳು. ಭಾಳಷ್ಟು ಹಾಡುಗಳನ್ನು ಕೃಷ್ಣಂದೇ ಮಾಡಿ, ಎಲ್ಲ ಹಾಡುಗಳು ಕೃಷ್ಣಂದೇ ಮಾಡಿದ್ದಾಳೆ. ಎಲ್ಲೋ ಒಂದೆರಡು ಹಾಡು ರಾಮನ ಬಗ್ಗೆ ಮಾಡಿದ್ದಾಳೆ. ತುಳಸಿದಾಸರು ಅವರೇ ಇವಳಿಗೆ ಉಪದೇಶ ಮಾಡಿದ್ದರಿಂದ ರಾಮನಾಮವನ್ನು ಹೇಳಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಧೈರ್ಯದಿಂದ ಜೀವನದಲ್ಲಿ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸು, ಪ್ರತಿ ಕ್ಷಣಕ್ಕೆ ಲವಕ್ಕೆ ತ್ರುಟಿಗೆ ಇರುಳು ಹಗಲು ನೆನೆ ಹರಿಯ ಅಂತ ಹೇಳಿದ್ದಾರೆ. ಪ್ರತಿ ಕ್ಷಣಕ್ಕೆ ಅವನ ಮರಿಬೇಡ, ಅವನ ಉಪಮಕಾರವಾಡಿದ್ದನ್ನು ಮರೆಯಬೇಡ. ನರಜನ್ಮ ಬಂದಿದೆ, ಮನುಷ್ಯ ಜನ್ಮ ಬಂದಿದೆ, ಅದೇ ನಮ್ಮ ಪುಣ್ಯ. 84 ಲಕ್ಷ ಯೋನಿ ದಾಟಿ ಬಂದೆ, ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹೋದಲ್ಲ, ಅದು ಸ್ಥಿರವಲ್ಲ. ಎಷ್ಟು ಹೇಳಿದ್ದಾರೆ? 84 ಲಕ್ಷ ಯೋನಿ. ನಮ್ಮ ಕಲ್ಪನೆಗೆ ಮೀರಿದ್ದು ಲಕ್ಷದ ಕಡೆ ಲಕ್ಷ ಕೊಡ್ರಿ. ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಗಳಾದ ಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ. ಆ ಮನುಷ್ಯ ಜನ್ಮ ಬಂದಿದೆ, ನಮ್ಮ ಎಲ್ಲ ಇಂದ್ರಿಯಗಳು ಚೆನ್ನಾಗಿವೆ, ಆ ನಾಲಿಗೆಯನ್ನು ಕೊಟ್ಟಿದ್ದಾನೆ, ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದರಿಂದ ಪರಮಾತ್ಮನ ಹಾಳು ಹರಟೆ ಹೊಡೆಯದೆ, ಸಮಯವನ್ನು ಹಾಳು ಮಾಡದೆ ಆ ಪರಮಾತ್ಮನ ನಾಮವನ್ನು ಜಪ ಮಾಡು. ಆ ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡ್ತಾನೆ. ಈ ರಾಮನಾಮ ಜಪ ಮಾಡುವುದರಿಂದ ನಿನಗಿನ್ನೂ ಪುಣ್ಯ ಹೆಚ್ಚಾಗುತ್ತೆ ಹೊರತು, ಪಾಪಗಳೆಲ್ಲ ಹೋಗಿ ಪುಣ್ಯ ಹೆಚ್ಚಾಗುತ್ತೆ ಹೊರತು, ದುಡ್ಡು ಏನು ಮಾಡಿರ್ತೇವೆ, ಕೂಡಿಟ್ಟ ಮೇಲೆ ಒಂದು ಅಯ್ಯೋ 100 ರೂಪಾಯಿ ಖರ್ಚಾಯ್ತು, 200 ರೂಪಾಯಿ ಖರ್ಚಾಯ್ತು, 1000 ಖರ್ಚಾಯಿತು ಅಂತ ಯೋಚಿಸ್ತಿರ್ತೇವೆ. ಇಲ್ಲೇನಿಲ್ಲ, ನೀನು ಎಷ್ಟೆಷ್ಟು ಜಪ ಮಾಡ್ತಾ ಹೋಗ್ತೀಯ ಅಷ್ಟೆಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ರಾಮ ಅನ್ನುವಂಥ ರತ್ನ ಆಗಿದೆ ಅದು.
ಬೇಕಾದಷ್ಟು ಉದಾಹರಣೆಗಳಿವೆ. ಶಬರಿ ನೀವು ನೋಡಿದ್ದೀರಿ, ಹೆಂಗಸು ಏನು ಇದ್ದಿದ್ದಿಲ್ಲ, ರಾಮನಾಮದಿಂದ ಉದ್ಧಾರ ಆಗಲೋ ಇಲ್ಲ. ಪರಮಾತ್ಮ ನಿನಗೇನು ತಂದುಕೊಳ್ಳಿ, ಏನೂ ಇಲ್ಲಪ್ಪ ನನ್ನ ಹತ್ರ, ಅಲ್ಲಿ ಗಿಡದಲ್ಲಿ ಬೆಳೆದಿತ್ತು ಬೋರೆ ಹಣ್ಣು, ಅದನ್ನು ತಂದು ಕೊಟ್ಟಿದ್ದೀನಿ ಅಂತ ಪರಮಾತ್ಮ ಅದನ್ನೇ ಸಂತೋಷದಿಂದ ತಿಂದ. ಪರಮಾತ್ಮನಿಗೆ ಬೇಕು ಭಕ್ತಿ. ಭಕ್ತಿಯಿಂದ ಅವನ ಸ್ಮರಣೆ ಮಾಡ್ತಾ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಹೆದರಬೇಡ. ಕಷ್ಟ ಬಂದಾಗ ನಾವೇನು ಮಾಡ್ತೇವೆ, ದೇವರು ಅಷ್ಟು ಮಾಡಿದ್ರು ಇಷ್ಟು ಮಾಡ್ದ ಅಂತ ಹೇಳಿ ಅನ್ಕೋತ ಕೊಡ್ತೇವೆ. ದೇವ್ರಿಗೂ ಬೈತೀವಿ, ಎಲ್ಲರಿಗೂ ಅಂತೀವಿ, ಸುಳ್ಳೆ ಹೇಳೋರಾಗತ್ತೆ. ಚಿಂತೆ ಮಾಡಬೇಡ, ಧೈರ್ಯದಿಂದಿರು. ಆ ಪರಮಾತ್ಮ ರಕ್ಷತಿ ಇತ್ತೇವ ವಿಶ್ವಾಸ. ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಮಾನವ ಜನ್ಮಕ್ಕೆ ತಂದಿದ್ದಾನೆ ನನಗೆ ಉದ್ಧಾರ ಮಾಡಬೇಕು ಅಂತಲೇ. ಇರಲಿಕ್ಕೆ ಮನೆ ಕೊಟ್ಟಿದ್ದಾನೆ ನನಗೆ ಅನುಗ್ರಹ ಮಾಡಬೇಕಂತೆ. ಹೊಟ್ಟೆಗೆ ಅನ್ನ ಕೊಟ್ಟಿದ್ದಾನೆ ನನಗೆ ಅನುಗ್ರಹ ಮಾಡುವುದಕ್ಕೋಸ್ಕರ. ತೊಳಲಿಕ್ಕೆ ಬಟ್ಟೆ ಕೊಟ್ಟಿದ್ದಾನೆ ಅನುಗ್ರಹ ಮಾಡಲಿಕ್ಕೋಸ್ಕರ. ಇದು ಯಾವುದು ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಅವನು. ಅನುಭವಿಸುತ್ತಾ ಪ್ರತಿ ಕ್ಷಣಕ್ಕೆ ಅವನ ಉಪಕಾರ ಸ್ಮರಣೆ ಮಾಡು. ಉಪಕಾರ ಸ್ಮರಣೆ ಮಾಡುತ್ತಾ ಅದನ್ನು ಅನುಭವಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತಕಿ ನಾವ ಖೇವಟಿಯ ಸದ್ಗುರು, ಸತ್ಯವೆಂಬುದೇ ಹೇಳಿದ್ದಾರೆ ಪುರಂದರದಾಸರು. ಸತ್ಯವೆಂಬುದೇ ದೋಣಿ, ಸದ್ಗುರುಗಳೇ ಅಂಬಿಗರು, ನಮ್ಮನ್ನು ಕರ್ಕೊಂಡು ಹೋಗೋ ನಾವಿಕರು. ಭವಸಾಗರ ತರಿಯಾಯು. ಇಂತಹ ದೋಣಿಯಲ್ಲಿ ಕೂತಾಗ ನಾವು ಈ ಸಂಸಾರ ಸಾಗರ ಅನ್ನುವುದನ್ನು ದಾಟ್ತೇವೆ. ಈ ಭವಸಾಗರವನ್ನು ದಾಟುವುದು ಬಹಳ ಕಠಿಣ. ಪ್ರತಿ ಕ್ಷಣಕ್ಕೆ ನಾವು ಅನಂತ ತಪ್ಪುಗಳು ಮಾಡ್ತೇವೆ. ಅದಕ್ಕೊಂದು ಅನಂತ ಜನ್ಮಗಳು, ಅದು ಮುಗಿದ ಮೇಲೆ ಆ ಜನ್ಮಗಳು ಬಂದಾಗ ಮತ್ತೆ ಅನಂತ ತಪ್ಪು, ಮತ್ತಂತ ಇದು ಮುಗಿಯೋದೇ ಇಲ್ಲ. ನೆವರ್ ಎಂಡಿಂಗ್ ಅಂತಾರಲ್ಲ, ಹಂಗೆ ಮುಗಿಯೋದೇ ಇಲ್ಲ ಇದು. ಇದನ್ನು ಮುಗಿಸ್ಲಿಕ್ಕೆ ಒಂದೇ ಒಂದು ಸತ್ಯವೆಂಬುದೇ. ಸತ್ಯವಾದರೆ ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಆ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಮಾಡಿ, ಪರಮಾತ್ಮ ನನಗೆ ತಿಳಿದಷ್ಟು ಮಾಡಿದ್ದೇನೆ, ಪರಮಾತ್ಮ ಕ್ಷಮಿಸು, ಅದರಿಂದಲೇ ಉದ್ಧಾರ ಮಾಡುತ್ತ ಅವ್ನಿಗೆ ಬೇಡ್ಕೊ. ಅಹಂಕಾರ ಪಡಬೇಡ, ನನ್ನಷ್ಟು ಮಾಡೋರು ಯಾರಿಲ್ಲ, ನನ್ನಷ್ಟು ಹಂಗಿಲ್ಲ ಅಂತ. ಗುರುಗಳ ಹತ್ರ ಹೋಗು. ಆ ಗುರುಗಳು ನಮಗೆ ನಾವಿಕರಿದ್ದಂಗೆ, ನಮ್ಮನ್ನು ಈ ಸಂಸಾರ ಸಾಗರದಿಂದ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರೇ ನಮ್ಮನ್ನು ಈ ಸಂಸಾರ ಸಾಗರದಿಂದ ನಮ್ಮನ್ನು ದಡಕ್ಕೆ ಕರೆದುಕೊಂಡು ಹೋಗಿ ಆ ಪರಮಾತ್ಮನ ಕರ್ಕೊಂಡು ಉದ್ಧಾರ ಮಾಡ್ತಾರೆ. ಪಾಯೋಜಿ ಮೈನೆ ಭವಸಾಗರ ತರೆಯಾಯ. ಇಂತಹ ರಾಮ ಮಂತ್ರದಿಂದ ನಾನು ಈ ಸಂಸಾರ ಸಾಗರದಿಂದ ಉದ್ಧಾರವಾಗುವಂತಹ ಈ ರಾಮ ಅನ್ನುವಂತಹ ರತ್ನವನ್ನು ಪಡೆದಿದ್ದೇನೆ ಅಂತ ಹೇಳ್ತಾರೆ. ಮೀರಾಕೆ ಪ್ರಭು ಗಿರಿಧರನಾಗರ. ಅವಳದು ಅಂಕಿತ ಗಿರಿಧರನಾಗರ ಅಂತ ಹೇಳಿ ಅದಕ್ಕೆ ಹೇಳಿದ್ದಾಳೆ. ಮೀರಾ ಈ ಹಾಡನ್ನು ಬರೆದು ನಮಗೆ ಹೇಳ್ತಾ ಇದ್ದಾಳೆ, ಆ ರಾಮ ಮಂತ್ರವನ್ನು ಯಾವಾಗಲೂ ಜಪಿಸ್ತಾ ಇರ್ರಿ, ರಾಮನಾಮವನ್ನು ಹೇಳ್ತಾ ಇರ್ರಿ, ಗುರುಗಳು ಹೇಳಿದಂತಹ ಮಾರ್ಗದಲ್ಲಿ ನಡೆಯಿರಿ. ಪರಮಾತ್ಮ ಹೇಳಿದ್ದಾನೆ ಯಾವ ವರ್ಣ, ಯಾವ ಆಶ್ರಮದವರು ಯಾವ ಮಾರ್ಗದಲ್ಲಿರಬೇಕು, ಯಾವ ಇದು ಮಾಡಬೇಕು ಅಂಥೇಳಿ. ಗೀತೆಯಲ್ಲೂ ಪರಮಾತ್ಮ ಅದೇ ಹೇಳಿದ್ದಾನೆ. ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ, ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡುತ್ತಾ, ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಮಾಡಿದಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಅಂತಹ ರಾಮ ಅನ್ನುವಂತಹ ಎರಡಕ್ಷರದ ರತ್ನ ನನಗೆ ಗುರುಗಳಿಂದ ಸಿಕ್ಕಿದೆ. ನಾನು ಅದನ್ನು ಜಪ ಮಾಡ್ತಾ ಇರ್ತೇನೆ, ರಾಮನಾಮವನ್ನು ನುಡಿಸ್ತಾ ಇರ್ತೇನೆ.
ನನಗೆ ಅನುಗ್ರಹ ಪರಮಾತ್ಮ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ರಾಮ ಮಂತ್ರವನ್ನು ಜಪಿಸ್ರಿ. ದಾಸರು ಹೇಳಿದ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಆ ರಾಮ ಮಂತ್ರವನ್ನು ಜಪಿಸಿ. ರುದ್ರದೇವರು ತಮ್ಮ ಪತ್ನಿಯಾಗಿರುವಂತಹ ಪಾರ್ವತಿ ದೇವಿಗೆ ಉಪದೇಶ ಮಾಡಿದಂತಹ ರಾಮಮಂತ್ರ ಯಾವಾಗಲೂ ಜಪಿಸ್ತಾರೆ, ಹೇಳ್ತಾರೆ. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ತಿರುಗಾಡುವಾಗ, ತಿನ್ನುವಾಗ, ಉಣ್ಣುವಾಗ ಪ್ರತಿ ಕ್ಷಣಕ್ಕೆ ನೆನೆಸು. ಆ 2 ಅಕ್ಷರದ ಮಂತ್ರ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.